ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಆಗಿದೆ ನೋಡಿ. ರವಿ ಬಿಜೆ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯವರು ದಿನಾಂಕ 2 ಗಂಟೆಯಿಂದ ಗಂಟೆಯವರೆಗೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆ ವಾರ್ಡ್ನಲ್ಲಿ ವೈದ್ಯರ ಸಮಕ್ಷಮದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ಅಂತ ಹೇಳಿ ರಾತ್ರಿ ಟೈಮಲ್ಲಿ ಎಷ್ಟು ಅಂತ ಹೇಳಿಲ್ಲ. ಇಲ್ಲಿ FIR ಕಂಟೆಂಟ್ಸ್ ಅಲ್ಲೆಲ್ಲ 1:30 ಅಂತ ಹೇಳಿದ್ದಾರೆ. ಇಲ್ಲಿ ಇವರ ಹೇಳಿಕೆ ಪ್ರಕಾರನೇ ಹೊದಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ. ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಡ್ತಾರೆ. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಈ ಘಟನೆ ನಡೆದ ನಂತರ ಹೇಳಿದ್ದೇನೆ. ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಪಟ್ಟಣದಲ್ಲಿ ಪ್ರವೇಶ ಮಾಡಿ ಬಂದಂತ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು DJ ಸೆಟ್ ಅನ್ನ ಇದು ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಆಗ್ತಾರೆ. ಪರ್ಮಿಷನ್ ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆ. ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದೊಂದು ಕೋಮ್ನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಇದು ಇಲ್ಲಿ ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದೇನಿದೆ. ರಾಜ್ಯದಲ್ಲಿ ಕೆಲವು 2-3 ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ, ಹಿಂದೂ ಸಮಾಜಗಳು ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇನೆ. ನಾನು ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನ ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ. ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನ ಓಲೈಸ್ಕೋಬೇಕು, ಯಾರಿಗೂ ರಕ್ಷಣೆ ಕೊಡಬೇಕು, ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳಿ, ಕುಮಾರಸ್ವಾಮಿ ಅವರು ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆಳೆಸಬಾರದು ಇದನ್ನು ಹೇಳಿದ್ದೀರಿ. ಆದರೆ ನೀವುಗಳು ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ನಡವಳಿಕೆಗಳು ಏನಿದೆ ಇವತ್ತು ಯಾವ ಹಳೆ ಕರ್ನಾಟಕ, ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ,
ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದ ಬದುಕ್ತಾ ಇರ್ತಕ್ಕಂಥದ್ದಿಲ್ಲ. ನಾನು ಕಾಂಗ್ರೆಸ್ಗೂ ಹೇಳ್ತೀನಿ, ಬೇರೆಯವ್ರಿಗೂ ಹೇಳ್ತೇನೆ, ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತೀನಿ. ನೆನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವ್ರ ನೋವನ್ನು ಹೇಳ್ಕೊತಾ ಇದ್ರು. ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ವು, ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ, ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು. ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂತ ಒಂದು ಘಟನೆ ಇದು ಅಂತ ಹೇಳಿ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಳ್ಳೋನಲ್ಲ ಯಾರು, ಇದನ್ನ ನೋಡಿ ನೀವಿಲ್ಲಿ ಪರ್ಮಿಷನ್ ಕೊಟ್ಟವ್ರು ನೀವೇ. ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯ್ತು, ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಡ್ ಬಂದಂಥವ್ರು ಅವ್ರ ಸ್ಲೋಗನ್ ಕುಗಿತು ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸರಲ್ಲಿದ್ದೀರಿ ಮೆರವಣಿಗೆಯಲ್ಲಿ? ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ? ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ? ಡಿವೈಎಸ್ಪಿ ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮ ಅಂತ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂತ ಕುಟುಂಬಗಳ ಇವತ್ತು ಬಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಈ ಘಟನೆ ನಡೀತಾ ಇತ್ತ ಇವತ್ತು. ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾದ ಒಂದು ಈ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲೆ ನೋಡಿ. ವಾಪಸ್ ಮಾಡ್ತಾರೆ ಗೊತ್ತಾಯ್ತು, ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ. ಇಲ್ಲಿ ಸ್ಪಾಟ್ ಇಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷ ಮುಂಚೆ ಇಲ್ಲಿ ಇದ್ದಂತ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಎಲ್ಲರನ್ನು ವಿತ್ಡ್ರಾ ಮಾಡಿದ್ರು ಅಂತ ಹೇಳಿ. ಯಾರು ವಿತ್ಡ್ರಾ ಮಾಡ್ಲಿಕ್ಕೆ ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು, ಮತ್ತಾರು ಹೇಳಿದ್ರು? ನೀವು ಘಟನೆ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಎದೆತ್ತೋ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನ್ ಮಾಡ್ತಾ ಇತ್ತು? ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ. ಇಲ್ಲಿ ಏನ್ ಹೇಳ್ತಾರೆ, ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ. ಅದೆಲ್ಲ ಇರಲಿ. 7:30 ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರ ಹುಡುಗರುಗಳ ಹೆಸರು. ಪೊಲೀಸ್ ಯಾಕೆ ಹಾಕೊಳ್ಳಿಲ್ಲ? ಇದಕ್ಕೆ ಕಾರಣ ಇಲ್ವಾ?
ಇಲ್ಲಿ ಹಲವಾರು ಹೆಸರುಗಳನ್ನು ಬರೆದ್ರು ಭದ್ರಕೋಟೆ ಗ್ರಾಮದಲ್ಲಿ ಕಂಪ್ಲೇಂಟ್ ಅಲ್ಲಿ. ಮತ್ತೆ ಅವ್ರ ಜೊತೆ ಇನ್ನೊಂದು 150 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತೆ. 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡು 10 ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನ್ ಮಾಡ್ತಾ ಇದ್ರಿ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತಲ್ಲಿ? ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ ತರಕ್ ಸಾಧ್ಯ ಇರಲಿಲ್ವಾ ನಿಮಗೆ? ನಿಮ್ಮ ಆಡಳಿತ ಇಲ್ಲಿ ಇದಾದ ಮೇಲೆ ಇಲ್ಲಿ 1 ವರ್ಷನಿದೆ ಅಶೋಕ್ ಕುಮಾರ್ ಅಂತಕ್ಕಂಥ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರಲಿಲ್ಲ ಅಂತ, ಡಿವೈಎಸ್ಪಿನೂ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ. ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರು ಅಂತೇಳಿ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಇಟ್ಕೊಂಡಿದೆ. ಈಗ ಮುಂದೆ ಹೋಗ ಎಫ್ಐಆರ್ ಅಲ್ಲಿ ಸರ್ ಒಂದು ಬಾಂಬಿನ ರಕ್ಷಣೆಗೆ ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋರು ಕೊಟ್ಟಿದ್ದಾರೆ. ರವಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರೋದು ರಾತ್ರಿ 1:30 ಗಂಟೆ. ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗ್ ಗೊತ್ತು? 1:30 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು. ಈ ಹೆಸರುಗಳು ಹೇಳಿರೋದು ಮೆನ್ಷನ್ ಮಾಡಿರೋದು. ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ರಾತ್ರಿ 1:30 ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು, ಹಿಂದೂ ಸಮಾಜದ ಯುವಕರ ಹೆಸರುಗಳನ್ನ ಇಲ್ಲಿ ಎಫ್ಐಆರ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ. ನೀವೇ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳು ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ನಾನು ನೆನಪಿಸ್ಕೊಳ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ 2 ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನಲ್ಲಿ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಾರೆ. ಅವತ್ತು ಏನು ಕೋಮುಗಲಭೆ ಅನ್ಕೊಂಡ್ರೆ ಅದು ಕೋಮುಗಲಭೆ ಅಲ್ಲ, ಅದು ವಿಜಯ್ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡ್ಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ನ ರಾಜಕಾರಣ. ಈ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ. ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರೆ ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ. ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅಂದ್ರೆ ನಾಗಮಂಗಲದ ಐಡಿ ಪ್ರಕರಣ ಕಾಂಗ್ರೆಸ್ ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ. ಇಲ್ಲಿ ಈಗ ಯಾರು ಅಲ್ಲಿ ಮಸೀದಿ ಈಗ 1 ನಿಮಿಷ ಏಕಾಏಕಿ ಕಲ್ ತೂರಾಟ ಪ್ರಾರಂಭ ಆಯ್ತು ಅಂತೀರಲ್ಲ. ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ ತೂರಾಟ ಎಲ್ಲಿದ್ದ ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿದ್ದ? ಹೈವೇ ಅಲ್ಲೇನು ಜಲ್ಲಿಗಿಲಿ ಹಾಕಿದ್ರ ರಸ್ತೆನಲ್ಲಿ? ಎಲ್ಲಿದ್ ಬಂತು ಕಲ್ಲು? ಎಲ್ಲಿದ್ ಬಂತು ತಲ್ವಾರು? ಎಲ್ಲಿದ್ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ ಅದು? ಆಸಿಡ್ ಬಾಟ್ಲುಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯ್ತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನ ಸುಟ್ಟಿದ್ದಾರೆ, ಅವ್ರ ವ್ಯಾಪಾರ
ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ. ಎರಡು ತರ ಆಯ್ತು. ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಈಗ ಗಲಾಟೆಯಾಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ 50 ಜನ ಅರೆಸ್ಟ್ ಮಾಡ್ತೀವಿ, 54 ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟೆ. ಹೋಮ್ ಮಿನಿಸ್ಟ್ರಿ ಈಗ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ ಆದ್ಮೇಲೆ ವಿಷಯ ಬಂದಿದೆಯಣ್ಣ. ಮೊನ್ನೆ ರಾತ್ರಿನೇ ಹೇಳುತ್ತಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಘೋಷಣೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರೋ ತಪ್ಪು ಅರಿವಾಗಿದೆಯಲ್ಲ, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ಆಕ್ಷನ್ ತಗೊಂಡಿದ್ದೀವಿ. ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಕ್ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ. ಅದಕ್ಕೀಗ ಸಮಜಾಯಿಷಿ ಕೊಡೋದಕ್ಕೆ ಈಗಾಗಲೇ ನಾವು ಆಕ್ಷನ್ ತಗೊಂಡಿದ್ದೀವಿ, ಸ್ಥಳೀಯವಾಗಿ ಇವತ್ತು ವೈಫಲ್ಯ ಎದ್ದಿದೆ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡಲಿಲ್ಲ? ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು? ಇಲ್ಲಿ ಅಶೋಕ್ ಕುಮಾರ್ ಅಂತ ಹೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ FIR ಅಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನ ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ? ಸರ್ ಒಂದು ಸರ್ ಇಷ್ಟೆಲ್ಲ ಇನ್ಸಿಡೆಂಟ್ ಆಗುತ್ತೆ. ನೀವು ರೈಸ್ ಮಾಡಿದ್ರಿ, ನಿಮಗೆ ಡೌಟ್ ಶುರುವಾಯ್ತು ಇಲ್ಲಿ ಯಾಕೆ ಅಂತ. ನೀವು ನನಗೆ ಕೇಳಿಸಿದ್ದೀರಿ ಇಲ್ಲಿ 1:30 ಗಂಟೆ ರಾತ್ರಿ ಅವನ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾ ಇದ್ದೆ ಅಂತ ಹೇಳ್ಕೊಂಡು ಅವನು ಈ ಹೇಳಿಕೆ ಕೊಟ್ಟವನು ಪೊಲೀಸ್ ಆಫೀಸರ್. ವೈದ್ಯರ ಮುಂದೆ ಈ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಈ ಹೆಸರುಗಳೆಲ್ಲ ಕೊಟ್ಟವನೆ. ಅದ್ ಹೆಂಗೆ ಇವನಿಗೆ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾನಿಗೆ ಇಲ್ಲಿ ಇವರೆಲ್ಲ ಮಾಡೋರು ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತು ಹೆಸರುಗಳು? ಮುಸಲ್ಮಾನ್ ಬಂಧುಗಳದೇ ಇರಲಿ, ಹಿಂದೂ ಸಮಾಜದವ್ರದೇ ಇರಲಿ, ಯುವಕರು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡು ಅಲ್ಲಿ 1:30 ಗಂಟೆ ರಾತ್ರಿ ಆಸ್ಪತ್ರೆಗೆ ಹೇಳಿಕೆ ಕೊಟ್ಟವನಲ್ಲ, ಅವನಿಗೆ ಹೆಸರುಗಳೆಲ್ಲ ಹೆಂಗೆ ಬರ್ತೀವಿ? ಅವನಿಗೆ ಮೊನ್ನೆ ರಾತ್ರಿ ಘಟನೆ ನಡೀತಾ ಇತ್ತು. ಮೊನ್ನೆ ರಾತ್ರಿ ಕೆಲವರು ಯುವಕರು ಫೋನ್ ಮಾಡಿ, ಸರ್ ನಮ್ಮ ಘಟನೆ ನಾವು ಸಂಬಂಧವೇ ಇಲ್ಲ, ನಮ್ಮ ಮನೆಗಳಿಗೆ ರಾತ್ರಿ ನುಗ್ಗಿ ಸಿಕ್ಸ್ ಎಳ್ಕೊಂಡು ಹೋಗ್ತಾವ್ರೆ. ಇದು ಹೇಳಿಕೆ ಕೊಡ್ತಾ ನಾನು ಮತ್ತೆ ರಾತ್ರಿ ಫೋನ್ ಮಾಡಿದ್ದಲ್ಲಿ. ಸರ್ ಈಗ ಸರ್ ನಾಗಮಂಗಲ ಕಾಂಗ್ರೆಸ್ ಮುಸಲ್ಮಾನ್ ಬಂಧುಗಳು, ಕಟ್ಟಡ ಬಾಡಿಗೆ ತಗೊಂಡಿರೋರು ಹಿಂದೂಗಳು, ಕೆಲವು ಕಡೆ ಕಟ್ಟಡ ಬಂದು ಹಿಂದೂದು ಬಾಡಿಗೆಯಲ್ಲಿ ನಡೆಸ್ತಾರೆ, ಜೀವನ ಮಾಡ್ತಿರೋನು ಮುಸ್ಲಿಂ. ಸೆಲೆಕ್ಷನ್ ಹೆಂಗ್ ಮಾಡ್ಕೊಂಡವ್ರೆ? ಇವತ್ತು ಇದೇನೋ 50 ಜನ ಕರ್ಕೊಂಡೋಗಿ ಕೂರಿಸ್ಕೊಂಡು ಜೈಲಿಗೆ ಇಲ್ಲಿ ಏನ್ ಹೇಳ್ತಾರೆ? ಇಲ್ಲಿ ಸಣ್ಣ ಗಲಭೆ ಅಂತ ಹೇಳಿದ್ರಲ್ವೇ, ಏನಿಲ್ಲ ಅದು ಆಕಸ್ಮಿಕವಾದದ್ದು ಅಂತ ಹೇಳಿದ್ರಲ್ಲ. ಇಲ್ಲಿ ಏನ್ ಹೇಳ್ತಾರೆ? ಇಲ್ಲಿ ಕಂಪ್ಲೇಂಟ್ ನಲ್ಲಿ ನೋಡಿ, ಇಲ್ಲಿ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡೂ ಕೋಮಿನವರು ಪರಸ್ಪರ ಕೈ ಮಿಲಾಯಿಸುವುದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಲ್ಲು ತೂರಾಟ ನಡೆಸಿದರು. ನಂತರ ನಾವು ಪರಸ್ಪರ ಪ್ರಚೋದನಾತ್ಮಕ ಘೋಷಣೆ ಕೂಗಲು ಶುರು ಮಾಡಿದರು. ಎಲ್ಲಿತ್ತು ಇವೆಲ್ಲ? ದೊಣ್ಣೆ, ಇದು ಕಬ್ಬಿಣದ ಪೈಪ್ಗಳು ಇವೆಲ್ಲ ಎಲ್ಲಿತ್ತು? ತನಿಖೆಯಲ್ಲಿ ಬರಲಿ, ನಾನು ಯಾರ ಮೇಲೂ ಅಪಾದನೆ ಮಾಡ್ತಿಲ್ಲ. ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ. ಸ್ಥಳೀಯವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟಿದ್ದೀರಿ. ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಅಧಿಕಾರಿಗಳನ್ನ ಪಾಪ ಯೂಸ್ ಮಾಡ್ತಿದ್ದೀರಿ. ಈ ಅಮಾಯಕ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡು ಇಂಥ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಕಷ್ಟಪಟ್ಟು ಗೌರವಯುತವಾಗಿ ಬದುಕ್ತಕ್ಕಂಥ
ಇಂಥ ಒಬ್ಬ ವ್ಯಕ್ತಿಗೆ ಮತ್ತೆ ಇಲ್ಲಿ ನೋಡಿದ್ರೆ ಸಣ್ಣ ಮಗುಗಳನ್ನ ಕಾಣ್ತಾವ ಅವರಿಗೆ 19 ವರ್ಷ ಪಾಪ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅವ್ರ ಹಣ್ಣಿನ ಅಂಗಡಿ ಹೊಡೆದು ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದಾರಲ್ಲ, ಇದಕ್ಕೆ ಯಾರು ಹೊಣೆ? ಪರಮೇಶ್ವರ್ ಅವರೇ, ಇಲ್ಲಿ ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಅಧಿಕಾರಿಗಳು ಕೋಮು ಗಲಿಯನ್ನು ಉಂಟು ಮಾಡುವ ಉದ್ದೇಶದಿಂದ ಅಂತ ಹೇಳ್ತೀರಿ. ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂಥ ಕಂಪ್ಲೇಂಟ್ ಅಲ್ಲಿ ಸೇರಿಸ್ಕೊಂಡವ್ರು. ಇಲ್ಲಿ ಇದನ್ನ ಬಹಳ ಸಣ್ಣ ಮಟ್ಟದಲ್ಲಿ ತಗೋತೀರಾ? ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ, ಏನ್ ಆಡಳಿತ ಅಂತ ಕರೀತಾರೆ ನೀವು? ಇದು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಸಂಚು ಮಾಡ್ಬಂದ್ರು ಅಂತ ಹೇಳಿ ನೀವು ಸೇರಿಸಿದಿರಲ್ಲ ಇಲ್ಲಿ. ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡಕ್ಕಾಗದಿರ ನಿಮ್ಮ ಇಂಥ ದರಿದ್ರ ಸರ್ಕಾರ. ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ? ಒಬ್ರು ಹೇಳ್ತಾರೆ 1.5 ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿದು ಅಂತಾರೆ. ಸಣ್ಣ ಪುಟ್ಟ ಜೀವನ ಮಾಡೋರು 3 ಲಕ್ಷ 4 ಲಕ್ಷ ಬಂಡವಾಳ ಹಾಕೊಂಡವ್ರೆ. ಈಗ ಅದೆಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ, ಆ ಕುಟುಂಬಗಳು ಬದುಕೇನಾಗಬೇಕು? ಇದ್ರ ಮೇಲೆ ನಿಮ್ಮ ರಾಜಕೀಯ ನಡೆಸಬೇಕಾ ಇಲ್ಲಿ ನೀವು? ಪೊಲೀಸ್ ಠಾಣೆ ಮುಂಭಾಗ ಇದ್ದಿದ್ದು ಕೂಡ ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಪೊಲೀಸನ್ನ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ? ನಾನು 2 ಸಮಾಜಗಳಿಗೆ ದೋಷ ಕೊಡಲ್ಲ. ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ. ಒಂದು ರಾಜಕೀಯದ ಒಂದು ಡೆವಲು ಅಂತ ಪದ ಬಳಸೋದು ಬೇಡ. ನಾನು ಸರ್ಕಾರದ ನನಗೆ ಬೇಕಿಲ್ಲ, ಈಗ ಇಲ್ಲ ಪಕ್ಷಗಳದ ಅನುಕೂಲ ಅನಾನುಕೂಲ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ, ಅಲ್ಲ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಅದು ತನಿಖೆ ಆಗಲಿ, ಏನೇನು ಸತ್ಯ ಹೊರ ಬರಲಿ. ಯಾವ ತನಿಖೆ ಮಾಡ್ತಾರೆ ಇವರು? SIT ತನಿಖೆ ನೋಡಿಲ್ವಾ ನಾನು? ಯಾವ್ದು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು SIT ತನಿಖೆ? ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನೇ SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ. SIT ಅಂದ್ರೆ ರಾಜ್ಯದಲ್ಲಿ ಯಾವ ರೀತಿ SIT ನಡೀತಿದೆ ಗೊತ್ತಿದೆ ನನಗೆ. ಇಲ್ಲಿ ಏನ್ ಹೇಳ್ತಾ ಇದ್ದೀರಿ? 100-150 ಜನ ಅಂತ ಹೇಳ್ತೀರಿ. 150 ಜನದ್ದು ಗುಂಪನ್ನ ಕಂಟ್ರೋಲ್ ಮಾಡಕ್ಕಾಗದೆ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು? 100-150 ಜನ ಕಂಟ್ರೋಲ್ ಮಾಡಕ್ಕಾಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ಅಂದ್ರಲ್ಲ, ಯಾವ ಧೈರ್ಯ ಇರಬೇಕು? ತಲವಾರುಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದ್ರೆ, ಪೆಟ್ರೋಲ್ ಪಂಪ್ ಎಸಿತಾರೆ ಅಂದ್ರೆ, ಕೆಲವು ಹೆಣ್ಣುಮಕ್ಕಳು ಅವರವರದೇ ಆದಂತ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ 2 ಸಮಾಜದಲ್ಲಿ. ಇದಕ್ಕೆ ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನೀವು 136 ಸೀಟ್ ಕೊಟ್ಟವರ ಈ ಕೆಲಸ ಮಾಡಿ ಅಂತ ಹೇಳಿ ಈ FIR ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ 6 ಸಿಕ್ತರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಗಣೇಶನ್ ಕೂರಿಸ್ತಾನ ಅಲ್ವಾ ಮೊದಲನೇ ಆರೋಪಿ? ಪರ್ಮಿಷನ್ ತಗೊಂಡು ಕೂರಿಸ್ತಾನ. ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. FIR ಮೊದಲನೇ ಆರೋಪಿ ಅವನೇ ಅಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಕಿರಣ್ ಅಂತ ಯಾರನ್ನ ಕೊಟ್ಟಿರ್ಬೇಕಲ್ವಾ? ಇದು ಯಾತಿಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾನು ಇವತ್ತು ಬಂದಂಥದ್ದು ರಾಜಕೀಯ ಮಾಡ್ಲಿಕ್ಕಲ್ಲ. 2 ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದಷ್ಟೇ ಅಲ್ಲ, ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ. ಇಡೀ ರಾಜ್ಯದ ಜನತೆಗೆ ಇವತ್ತು 2 ತರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ. ಇವತ್ತು ದೇಶ ಯಾವೊಂದು ಪ್ರಗತಿಯತ್ತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ.
ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ, ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ, ಏನೋ ಒಂದು ಎರಡು ಸಮಾಜಗಳ ನಡುವೆ ಇವತ್ತು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ಅನ್ಯಾಯ ಮಾಡ್ಕೋಬೇಕು, ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ. ಇವತ್ತು ಅರೆಸ್ಟ್ ಮಾಡಿದಿರಲ್ಲ 54 ಜನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀರಿ. ಎಷ್ಟು ದಿವಸ ಆಗ್ಬೋದು ಇನ್ನು ಅವ್ರು ಹೊರಗೆ ಬರೋದೀಗ? ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು, ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು, ಹೊಲ ಉಳೋನು ಇಲ್ಲ ಒಂದು ಇಲ್ಲಿ ಅಂಗಡಿ ಹಾಕೊಂಡವ್ರಲ್ಲ, ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು ಬರೋ ಸಂಪಾದನೆ ಕುಟುಂಬ ಸಾಕ್ತಕ್ಕಂಥವ್ರು, ಅವ್ರ ಪರಿಸ್ಥಿತಿ ಏನಾಗಬೇಕು? ಆ ಕುಟುಂಬಗಳದ್ದು ಇವತ್ತು ಈಗೇನೋ ಹೇಳ್ಬಿಟ್ಟಿದ್ರೆ 54 ಜನ ಅರೆಸ್ಟ್ ಮಾಡಿದ್ದೀವಿ, ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತೀವಿ. ನಿಮ್ಮ ಅಧಿಕಾರಿಗಳು ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ಕ್ರಮ ತಗೊಂಡಿದ್ರೆ ಇವತ್ತು ಈ ಕುಟುಂಬಗಳು ಮನೆಯಿಂದ ಕದ್ದೊಡಗೋ ಅವಶ್ಯಕತೆ ಇಲ್ಲ. ಹಲವಾರು ಕುಟುಂಬದಲ್ಲಿ ಇವತ್ತು ಊರು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಎರಡು ಸಮಾಜದಲ್ಲೂ ಹೋಗಿದ್ದಾರೆ. ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು? ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡು ಕೂರಿಸಿದೆ. ಈಗ ಡಿಜೆ ಹಳ್ಳಿದೆ ನೋಡೋದಲ್ಲ ನಾವು, ಹಿಂದೆ ಡಿಜೆ ಹಳ್ಳಿನಲ್ಲಿ ನಡೀತಲ್ಲ, ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರಲ್ವೇ ಮಾನವರು ಸ್ಪಾನ್ಸರರ್ಸು? ಇದೇನು ಹೊಸದ ಅವರಿಗೆ? ಡಿಜೆ ಹಳ್ಳಿ ನಡೆದಿತ್ತು ಇದೇ ಕಾಂಗ್ರೆಸ್ ಸ್ಪಾನ್ಸರ್ ಪ್ರೋಗ್ರಾಮೇ ಅಲ್ವಾ ಅವತ್ತು? ಮುಸ್ಲಿಮಾನ್ ಸಮಾಜದಲ್ಲಿ ತಗೊಂಡೋಗಿ ಜೈಲಾಗಿ ಇನ್ನೂ ಎಷ್ಟು ಜನ ಬಂದಿಲ್ಲ ಅವರಿಗೆ. ಎಷ್ಟು ವರ್ಷ ಆಯಿತು? ಅದಿಲ್ಲಿ ನಾಗಮಂಗಲದಲ್ಲೂ ಆಗಬೇಕಾ? ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು, ನಿಮ್ಮ ಸ್ಟೇಷನ್ನಲ್ಲಿ ಯಾರು ನಿಜವಾದಂಥ ಕಲ್ಪಿಟ್ಗಳಿದ್ದಾರೆ, ನಿಮ್ಮ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಇರ್ತದೆ. ಅಫೆಂಡರ್ಸ್ ಏನಿದ್ದಾರೆ, ಸೀರೀಸ್ ಆಫ್ ಅಫೆಂಡರ್ಸು, ಅವ್ರ ಮಾಹಿತಿ ಸಂಪೂರ್ಣ ಇರ್ತದೆ. ಅಲ್ಲೆಲ್ಲ ವಿಡಿಯೋದಲ್ಲಿ ಅವ್ರ ಫೋಟೋ ನೋಡ್ಬಿಟ್ಟಿದೀವಿ, ಏನೋ ಒಂದು ಕೈ ಕಲ್ಲು ಹಿಡ್ಕೊಂಡಿದ್ದ, ಅದಕ್ಕೆ ಅರೆಸ್ಟ್ ಮಾಡಿದೀವಿ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆ. ಇವತ್ತು ಸಮಾಜ ಯಾವ ರೀತಿ ಇದೆ? ಯಾವುದೋ ಒಂದು ಗಲಭೆ ನಡೀತಾ ಇದ್ರೆ ಯಾರ ಬದ್ದಾನೆ ಬಂದಿದ್ದಾರೆ ಹುಡುಗ, ಪಾಪ ಗೊತ್ತಿಲ್ಲ ಇದ್ದನು, ಯಾರು 4 ಜನ ಕಲ್ಲು ಹೊಡಿತಿರೋದು ನೋಡಿ ಇವನು ಒಂದು ಕಲ್ಲು ಇಟ್ಕೊಂಡು ಎಸಿತಾನೆ ಅಂಥದ್ದು ವಿಡಿಯೋದಲ್ಲಿ ಕಾಣ್ತದೆ. ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಏನ್ ಮಾಡ್ತಾರೆ ಇವೆಲ್ಲ ಅಂತೇಳಿ. ಇವತ್ತು ರಾಜಕಾರಣ ಆಕ್ರೋಶದಲ್ಲಿ ಅವ್ರು ಮಾಡಬೇಕು ಅಂತ ಉದ್ದೇಶದಲ್ಲೂ ಮಾಡಿರಲ್ಲ, ಯಾರೋ 4 ಜನ ಮಾಡ್ತಾರಲ್ಲ, ಅದ್ರ ಮೇಲೆ ಇವರು ಪ್ರೇರೇಪಣೆ ಆಯ್ತಾರೆ. ಖಾಲಿ ಇಲ್ಲ ಅಂತಾರೆ ಕೆಲವರು. ಈಗಾಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ 8 ಜನ ಅದರಲ್ಲಿ ಯಾರ್ಯಾರು ಏನೇನು ಮಾಡ್ತಾವ್ರೋ ಯಾರಿಗೂ ಅದಕ್ಕೆಲ್ಲ ಹೊರಗಡೆ ಸತ್ಯ ಅವ್ರು ಅಂದ್ರೆ ಗಲಾಟೆ ಆಯ್ತು ಇಲ್ಲಿ. ಕಾಂಗ್ರೆಸ್ದವರೇ ಕೆಲಸ ಮಾಡ್ತಾರೆ. ಈಗ ನೋಡಿ, ಈಗ ಒಂದು ಸ್ಲಿಪ್ ಕೊಡ್ರಿ, ಯಾರೊಬ್ರು ಶಂಕರ್ಲಿಗೆ ಹೊಡತ್ತ ಅವರೇ ನಮ್ಮ ಸ್ನೇಹಿತರು ಅವ್ರನ್ನ ಬಂಧಿಸಬೇಕು ಅಂತ ಯಾರು ಫೋನ್ ಮಾಡಿದ್ದಾರೆ, ಯಾರು ಪ್ರೆಜರ್ ಇದೆ ಇದಕ್ಕೆ? ಇಚ್ಛೆ ಕಳಿಸೋರಿಗೆ ಈ ಘಟನೆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ಅಂತ ಹೇಳಿ ಪ್ರೆಜರ್ ಆಗ್ತಾವ್ರೆ. ಯಾರಿದ್ದಾರೆ ಸರ್ ಇದರಿಂದ? ಅಲ್ಲ, ಅದಕ್ಕೆ ನಾನು ಹೇಳೋದು, ಈ ತರ ಅಲ್ಲ ಸರ್, ಒಂದ್ ಕಡೆ ಕೋಮುಗಲಭೆ ಸೃಷ್ಟಿ ಮಾಡುವಂಥದ್ದು, ಒಂದ್ ಕಡೆ ಸರ್ಕಾರವನ್ನ ಪೊಲೀಸ್ ಇಂಟೆಲಿಜೆನ್ಸ್ ಇರುವ ಪೊಲೀಸ್ ಇಲಾಖೆನಲ್ಲಿ ಇವತ್ತು ಈ ಗಲಾಟೆ ಈ ತರ ನನ್ನ ಮನೆ ಆಗಿದೆ, ಅವ್ರಿಗೆ ಗೊತ್ತಿಲ್ವಾ? ಅವರಿಗೆ ಇದನ್ನು ಇದೇ ರೀತಿ ಆಗಿದೆ, ಸಣ್ಣ ಘಟನೆ ಆಗುತ್ತೆ. ಮುಂಜಾಗ್ರತಾ ಕ್ರಮ ಯಾರು ತಗೋಬೇಕಿಲ್ಲ? ಕಳೆದ ಒಂದು 10 ದಿನದಲ್ಲಿ 4-5 ಘಟನೆಗಳು ಕರ್ನಾಟಕದಲ್ಲಿ, ಕೇವಲ ನಾಗಮಂಗಲ ಮಾತ್ರ ಅಲ್ಲ, ಕಲಬುರಗಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಚಿಕ್ಕಮಗಳೂರಿಗೆ ಎರಡು ಕಾಮಿನ ಜನತೆಗೂ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮ ಬದುಕೇನಿದೆ, ಬದುಕಿನ ಕಡೆ
ನಿಮ್ಮ ಶ್ರಮ ಇರಬೇಕು. ಯಾರೋ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಬಲಿಯಾಗಬೇಡಿ. ಕೈ ಜೋಡಿಸಿ ಮನವಿ ಮಾಡಿದ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಯಾರೋ ಇಕ್ಕಟ್ಟಿಗೆ ಸಿಗಿಸ್ಬೇಕು, ರಾಜಕೀಯ ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿಲ್ಲ ಹೇಳ್ತಾ ಇಲ್ಲ. FIR ಕಾಪಿ ನೋಡಿದ್ಮೇಲೆ ಅವರು ಯಾವ ರೀತಿ ಬಾಲಿಶವಾಗಿ ನಡ್ಕೊಂಡಿದ್ದಾರೆ ಈ ಸರ್ಕಾರ, ಇಷ್ಟಂತ ಘಟನೆ ನಡೆದ ಮೇಲೂ ಅವ್ರು ಹಾಕಿರೋ FIR ಕಾಪಿ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವುದು ಊಹೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೊಲೀಸ್ನವ್ರನ್ನ ಕೊಲೆ ಮಾಡಕ್ ಬಂದಿದ್ರು ಅಂತೇಳಿ ಇಲ್ಲಿ FIR ಬರೀತಾರೆ ಇದ್ದಾರೆ. ಹಾಗಿದ್ರೆ ಮೊದಲು ನಿಮ್ಗೆ ಆಗಿರೋ ಮಾಹಿತಿ ಇತ್ತು ಅಂತ ಆಯ್ತಲ್ಲ. ಅದನ್ನ ಹೇಳ್ಬೋದಲ್ವಾ ಸರ್? ಕೊಲೆ ಮಾಡಕ್ ಬಂದಿದ್ರು ಅಂತ ಹೇಳಿದ್ರೆ ಯಾರು ಮಾಡಕ್ ಬಂದಿದ್ರು ಏನು ಅಂತ ಅದನ್ನ ತೋರಿಸ್ಬೋದು ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ. ಅದೇ ಸರ್ ಹೇಳಿದಾರೆ ಅವ್ರು 108 ಅಡ್ರೆಸ್ ಕೈಯಲ್ಲಿ ನಾನು ಹೆಸರು ಹೇಳ್ತೀನಿ ನೋಡಿ, ದಿವಾಕರ್ ಆಂಜಿನಮೂರ್ತಿ ಬಂದು ಬರ್ರಿಕೊಬ್ರು ಟೌನ್ ಅಂತ ಅಡ್ರೆಸ್ ಹಾಕಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ರಾಜ್ಯ? ಈಗ ಹೆಣ್ಣು ಮಗಳು ಹೇಳ್ತಾ ಇಲ್ವಾ ಇಲ್ಲಿ? ಊರು ಯಾವುದು, ಅಡ್ರೆಸ್ ಯಾವುದು? ಅದಕ್ಕೆ ಹೇಳಿದೆ ಇಲ್ಲಿ 1:30 ಗಂಟೆ ರಾತ್ರಿ ಇವ್ರು ಯಾರೋ ರವಿ ಪಾಪ ದಿಗಾಲದ ನಾನೇ 1:30 ಗಂಟೆ ರಾತ್ರಿ ಆಸ್ಪತ್ರೆ ಕೂತ್ಕೊಂಡು ಈ ಹೆಸರುಗಳು ಕೊಡ್ತಾನೆ ದಿಗಾಲದ ನಾನೇನೇ ಇರ್ಬೇಕಲ್ಲ. ಬೇರೆ ಯಾರ್ದು ಚಾರ್ಜ್ ಶೀಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು, ಎಕ್ಸ್ಪ್ಲೈನ್ ಮಾಡೋದು, FIR ಬಗ್ಗೆ ತಾವು ಹೇಳೋದ್ ಮೂಲ ಕಾರಣ ಆ ವ್ಯಕ್ತಿನೇ ಕಾರಣ ಅಂತ ಹೇಳ್ತಾರೆ ಇಲ್ಲಿ. ಆ ವ್ಯಕ್ತಿ ಸರಿಯಾಗಿ ನಡ್ಕೊಂಡಿದ್ರೆ ಹೇಳದಲ್ಲ ಸುರೇಶ್ ಗೌಡ್ರು, ನಮ್ಮ ರಿಸರ್ವ್ ಪೊಲೀಸ್ ಇದ್ದಾರೆ 40-45 ಜನ ಸ್ಪಾಟ್ ಅಲ್ಲಿ, ಅವ್ರನ್ನ ಬೇರೆ ಕಡೆ ಕಳಿಸಿದ್ರಿ 10 ನಿಮಿಷದ ಮುಂಚೆ. ಎಷ್ಟು ಜನ ಇದ್ರು ಈ FIR ಇಲ್ಲಿ ಹಾಕೊಂಡವ್ರಲ್ಲ, FIR ಎಷ್ಟು ಜನ ಪೊಲೀಸ್ ಇದ್ರು ಅಂತ ಹಾಕಿಲ್ಲ. ಇಲ್ಲಿ 305 ಜನ ಇದ್ದಿದ್ದು ಹಾಕಿದಿರಿ ಮೆರವಣಿಗೆಯಲ್ಲಿ. ಪೊಲೀಸ್ ಎಷ್ಟು ಜನ ಬಂದೋಬಸ್ತ್ ಕೊಟ್ಟಿದ್ದು ಅಂತ ಏನಾದ್ರು ಹಾಕಿದಿರ ಇಲ್ಲಿ? ಇದು ಯಾರು ಸುಮ್ಮನೆ ಇರಿ ಒಂದು ನಿಮಿಷ, ಅವ್ರು ಪ್ರೆಸ್ ಮೀಟ್ ಮಾಡ್ತಾರಲ್ಲ. ಯಾರು ಪ್ರಾಯೋಜಿತ ಸರ್? ಇಲ್ಲಿ ಗೊತ್ತಿದೆಯೋ ಗೊತ್ತಿರೋ ಪ್ರಶ್ನೆ ಅಲ್ಲ. ಇಲ್ಲಿ ನಾನು ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿದೆ. ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಸ್ಥಳೀಯವಾಗಿ ಗಮನಿಸಿದ್ದೀನಿ, ಏನಾಗಿದೆ ಅಂತ ಹೇಳಿ. ಅಧಿಕಾರಿಗಳು SP ಅವರು ನನಗೆ ಅಲ್ಲಿಂದ ಜೊತೆ ಹೇಳಿದ್ರು, ನಾಳೆ ಒಂದು ಪೀಸ್ ಮೀಟಿಂಗ್ ಕರೆದು ನಾನು ಅವರು ಹೇಳಿದ್ದೆ, ನೋಡಿ ಇಲ್ಲಿ ಕಂಪ್ಲೇಂಟ್ಗಳಲ್ಲಿ ಹೆಸರುಗಳು ಸೇರಿಸ್ಕೊಂಡಿದ್ವಿ, ಆ ಕುಟುಂಬಗಳು ಹಾಳಾಗಬಾರದು, ಯಾರು ನಿಜವಾದಂತ ಘಟನೆ ಕಾರಣಕರ್ತಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದ್ರೆ ಅಮಾಯಕರುಗಳು ಅಂತಕ್ಕಂಥದ್ದು ನಾನೇನೋ ಹೇಳ್ಬಿಟ್ಟೆ ಅವ್ರ ಪರವಾಗಿ ವಹಿಸ್ಕೊಂಡೆ ಅನ್ನೋದು ಅಲ್ಲ. ನನಗೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಘಟನೆಯಲ್ಲಿ ಸರ್ಕಾರದ ವೈಫಲ್ಯದಲ್ಲಿ ಅವರ ವೈಫಲ್ಯ ಮುಚ್ಕೊಳ್ಳಿಕ್ಕೆ ಸಿಕ್ತಾರ ಹೆಸರನ್ನ ಹಾಕೊಂಡು ಇದನ್ನ ಬಳಸ್ಕೊಂಡು ರಾಜಕೀಯವಾಗಿ ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅವ್ರ ವಿರೋಧಿಗಳನ್ನ ಇವತ್ತು ಸಪ್ರೆಸ್ ಮಾಡ್ಲಿಕ್ಕೆ ಈ ಹೆಸರುಗಳನ್ನ ಅದು ಸೇರಿಸಿ ಅಂತ ಹೇಳಿ ಇದೇ ಕೆಲಸ ಮಾಮೂಲಿ ನಡೀತಾ ಇದೆ ಆ ರೀತಿ ಈ ಸರ್ಕಾರ ಬಂದ ಮೇಲೆ. ಆದ್ರಿಂದ ಇದಕ್ಕೆ ಆಸ್ಪದ ಕೊಡಬೇಡಿ. ನಾನು ಇದನ್ನ ಅದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ವಾತಾವರಣ ಏನಿದೆ ಇದನ್ನ ನಾನು ಲಘುವಾಗಿ ಪರಿಗಣಿಸ್ತೀನಿ ಅಂತ ತಿಳ್ಕೊಬೇಡಿ. ಇದನ್ನ ನಾನು ಇಷ್ಟಕ್ಕೆ ನಿಲ್ಸಲ್ಲ. ನಾನಿಲ್ಲಿ ಜನಕ್ಕೆ ಇವತ್ತು ರಕ್ಷಣೆ ಕೊಡಬೇಕಿಲ್ಲಿ, ಬೆಂಕಿ ಹಚ್ಚ ಕೆಲಸಕ್ಕೆಲ್ಲ ರಕ್ಷಣೆ ಕೊಡಬೇಕಾಗಿರೋದು.